ಇಲ್ಲ ಅವ್ರ ಬಾಡಿಗೆ ಇರ್ಬೇಕು ಅನ್ಸುತ್ತೆ. ಕುಂದಾಪುರದಲ್ಲಿ ನಿರ್ಮಾಣ ಆಗಿರೋಂಥ ಈ ಅಪಾರ್ಟ್ಮೆಂಟ್ಗಳಲ್ಲಿ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರ್ ಕೂಡ ಇದೆ. ಇದರಲ್ಲಿ ಎಲ್ಲ ಒಂದು ಮನೆಯ ಅಳತೆ ಬಂದು 20x30 ಇರುತ್ತೆ. ಹಾಂ, ಟೈಲ್ಸ್ ಎಲ್ಲ ಹಾಕೊಂಡು ರೆಡಿ ಮಾಡ್ಕೊಂಬಂದೆ. ನಾವು ನಂಬರ್ ಕೊಟ್ಟಿದ್ದೆ ನೀವು ಮಾತಾಡೋದಲ್ಲ. ಫೋನ್ ಮಾಡಿರಿ ನಿಧಾನ ನೋಡ್ಕೊಂಡು ಹೋಗೋಣ. ಟೈಲ್ಸ್ ಅವ್ರ ಬಣ್ಣ ಪಾಡಿಗೆ ಅಲ್ಲಿ ನೋಡ್ದೇವ್ರಲ್ಲ ನೋಡಿ. ಅಲ್ಲೇ ಎಷ್ಟು ಜನ ಸೇರ್ಕೊಂಬಿಟ್ಟಾರೆ ಆ ಕಡೆ ಈ ಕಡೆ ಎಲ್ಲ. ನಾನು ಅವತ್ತು ಹೇಳಿಲ್ಲ, ನೀವೇ ಬರಲ್ಲ ಅಂತಿದ್ರಿ. ಇಲ್ಲ, ನಾನು ಬಂದು ಹೇಳ್ದಲ್ಲ, ಒಂದು ಮನೆಯವರಿದ್ದಾರೆ ಅಂತ. ಆರಾಮ ಬಂದಿರ್ಬೋದು. ಅಲ್ಲಿರೋದಕ್ಕಿಂತ ಇಲ್ಲೇ ಎಲ್ಲ ಸಿಗುತ್ತೆ. ಚಿಕನ್ ಮಟನ್ ಅಂಗಡಿನೂ ಅಲ್ಲೇ ಆಗಿದೆ. ಹ್ಞೂ, ಪಾನಿಪುರಿ ಅಂಗಡಿನೂ ಇದೆ. ಕೊಡ್ತೀವಿ ಬರ್ರಿ ಅಂತ 2000 ಬಾಡಿಗೆ. ತರಕಾರಿ ಅಂಗಡಿ 2000 ಕೊಡ್ತೀವಿ ಬಂದಿದ್ದು ನಮ್ಗ. ನಿಮಗೆ ಬರುತ್ತಲ್ಲ ಅಲ್ಲಿ, ಅದರಲ್ಲಿ ತೋರಿಸಿದ್ದು ಜ್ಯೋತಿ. ಅಯ್ಯೋ, ಅವಳು ತೋರಿಸಿ ನಿಮಗೆ ಅದರಲ್ಲೇ ಬಂದಿರೋದು. ಈಗ ಬರ್ತಾನಲ್ಲ ಅವಳು ಅಷ್ಟು ಸುಲಭದಾಗ ಬಾಯಿ ಬಿಡ್ತಾಳ. ನೋಡ್ಬೋದಾ? ಮ್ಯಾಟ್ ಹಾಕ್ಸಿರೋದು ಟೈಲ್ಸ್ ಏನದು? ಅವತ್ತು ಇವ್ರ ಹತ್ರನೇ ನಾನು ನಂಬರ್ ಇಸ್ಕೊಂಬಂದಿದ್ದೆ ಅವ್ರದ್ದು. ಆ ಕಡೆ ಇಲ್ಲ, ಅಲ್ಲಿ ಬಂದಿದ್ವಿ. ಈಗ ಅಲ್ಲಿಂದ ನೋಡಿದ್ರೆ ಮತ್ತೆ ಯಾರೋ ನಾವೇನ್ ಮಾಡೋಣ ಅಂತ ಇದೀವಿ, ಇಲ್ಲಿ ಗೋಡೆದು ಓಪನ್ ಮಾಡಿಸಿ ಚಪ್ಪಲಿ ಸ್ಟ್ಯಾಂಡ್ ಮಾಡ್ಕೊಂಡ್ಬಿಡೋದು. ಇಲ್ಲಿ ಸದ್ಯಕ್ಕೆ ಇಟ್ಟರೆ ಅಷ್ಟೇ, ಟೆಂಪ್ರವರಿ ಇದೆ. ಚಪ್ಪಲಿ ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ರೆ ತುಳಸಿ ಕಟ್ಟೆ ಆ ಕಡೆ ಹಿಂಗೆ ಪಕ್ಕದಲ್ಲಿ ಇಟ್ಕೊಂಡು ಮಾಡ್ಕೊಂಡ್ಬಿಡೋಣ ಅಂತ. 2.5 ಅಡಿ 3 ಅಡಿದು ಸ್ಟೆಪ್ಲಿ ಸ್ಟ್ಯಾಂಡ್ ಮಾಡ್ಕೊಬಿಟ್ರೆ ನೀಟ್ ಆಗಿರುತ್ತೆ. ಚಪ್ಪಲಿ ಬಿಟ್ಟು ಬೀಗ ಹಾಕೋಂಗೆ ಹಾಕ್ಸ್ಕೊಂಡ್ಬಿಡು. ಎಲ್ಲ ಹೋದ್ರು ಬೀಗ ಹಾಕಂಗೆ. ಆಮೇಲೆ ಮುಂದೆ ಒಂದು ಡ್ರಿಲ್ ಕದ ಹಾಕ್ಸೋಣ ಅಂತಿದೀವಿ ನಾವು. ಸ್ಟೈಲಿಂಗ್ ಬರ್ತಿದ್ದಕ್ಕೆ ಕಬ್ಬಡಿಗೆ ಹಾಕೊಂಡ್ಬಿಟ್ರೆ ಊರ್ ಪಾರ್ ಹೋದ್ರೆ ಅವೆಲ್ಲ ಸೇಫ್ಟಿ ಇರಬೇಕು. ಮತ್ತೆ ಡೋರ್ ಓಪನ್ ಮಾಡೋದಕ್ಕಿಂತ ಈ ಕಡೆ ಈ ತುದಿ ಮನೆ ಇದ್ದಕ್ಕೆ ಸ್ಲೈಡಿಂಗೇ ಬೆಸ್ಟ್. ಸ್ಲೈಡಿಂಗ್ ದಬ್ಬಡು ಸೈಡಿಗೆ ದಬ್ಬಿಡ್ಬೋದು. ಇಲ್ಲಾಂದ್ರೆ ತೆಗೆದು ನಿಲ್ಸಂದ್ರೆ ಬಾಗ್ಲು ಊರ್ ಬಾಗ್ಲು ಅಡ್ಡ. ಅದು ದಡ್ ಅಂತ ಯಾರು ಸೌಂಡ್. ಕುಡಿಯೋ ನೀರಿಂದ ಇದೆ ಹಿಂಸೆ. ಜನಗಳ ಭಾರಿ ಹಿಂಸೆ ಆಗುತ್ತೆ. ಟ್ಯಾಂಕ್ ತರ್ಬೇಕೇನ ಕುಡಿಯೋ ನೀರಿಂದಲ್ಲ? ಕ್ಯಾನ್ ಹಾಂ, ಅಲ್ಲಿದೆಯಲ್ಲ ಬೋರ್ ನೀರು. ಇನ್ನೇನು 24 hours ಬೋರ್ ನೀರು. 2,000-3 ಟ್ಯಾಂಕಿ ಹೊಡ್ಬೇಕು, ಕಾಲಿನಾಗ ಹೋಗ್ತಿರ. ಓ, ಅಷ್ಟು ದೊಡ್ಡ ಎಲ್ಲ ಮನೆಗಳು ಫುಲ್ ಆದ್ರೆ ಇಲ್ಲ. ನಾನು ಸಿಂಟ್ಯಾಕ್ಸ್ ಮ್ಯಾಲೆ ಇಟ್ಟು ಸಿಂಟ್ಯಾಕ್ಸ್ ಕಡೆಲ್ಲ ತಗೊಂಡು ದೊಡ್ಡ ತೊಟ್ಟಿ ಕಟ್ಟಬೇಕು. ಅಷ್ಟು ದುಡ್ಡು
ಇಲ್ಲ ಆಲ್ರೆಡಿ ಅವರು ಮಾಡಿರೋದಕ್ಕೆ ನಾವು ಏನು ಆಲ್ಟ್ರ್ ಮಾಡೋಕ್ಕಾಗಲ್ಲ, ಒಳಗಡೆ ಮಾಡ್ಕೋಬೋದು ಅಷ್ಟೇ. ಮೇಲೆ ನಾವೇನು ಒಳಗಡೆ ನೀರು ಬರಂಗ್ ಮಾಡ್ಕೊಬೋದಲ್ಲ ಮೇಲಕ್ಕೆ. ಮನೊಳಗೆ ಬರ್ತದೆ ನೀರು. ಮನೆಯೊಳಗೆ ಬರುತ್ತೆ, 24 ಗಂಟೆ ಮೋಟರ್ ಆನ್ ಮಾಡ್ಬೇಕಲ್ಲ. ಅವ್ರು ಮಾಡ್ತಾರೆ. ಅವ್ರಿಗೆಲ್ಲ ದುಡ್ಡು ಕೊಟ್ಟು ನೀವು ಇಟ್ಕೊಂಡಿರೋ ಬಂದ್ರು ಅಂತಂದ್ರೆ ನೀರು ಸಾಲಲ್ಲ ಅದು. ವಾಟರ್ ಸ್ಟಾರ್ಟರ್ ಬಿಟ್ಬಿಟ್ರೆ ಅದು ಖಾಲಿ ಆಗ್ತಿದಂಗೆ ಅದೇ ಹೊಡಿತಿರ್ತಿತ್ತು ನೀರು. ತಿಂಗಳಿಗೆ ಇಷ್ಟು ಅಂತ ದುಡ್ಡು ಕೊಟ್ರೆ ಅಲ್ಲಿ ಆನ್ ಆ್ಯಂಡ್ ಆಫ್ ಸೆಕ್ಯೂರಿಟಿಗಳು ಎಲ್ಲ ಇರ್ತಾರೆ. ಅದಕ್ಕೆ ಇಷ್ಟು ಬಿಲ್. ಹಾಂ, ಅವ್ರು ಮನೆಗೆ 200 ರೂಪಾಯಿನ 100 ರೂಪಾಯಿ ತೊಗೊತಾರೆ. ಆಗಿದಾರಂತಲ್ಲ ಇಲ್ಲಿ ಸಿಗ್ಗಣ್ಣನ. ಇನ್ನೇನೆಲ್ಲ ಒಂದೇ ಸಲ ಅಡ್ರೆಸ್ ಚೇಂಜ್ ಮಾಡ್ಕೊಂಡು ಪಟ್ಟನ್ ಬಂದ್ಬಿಡ್ಬೋದು. ನಮ್ದು ಅಡ್ರೆಸ್ ಏನು ಸರ್ ಇಲ್ಲಿಗೆ ಮಾಡ್ಸೋರು. ಏನು ಅಡ್ರೆಸ್ ಅಣ್ಣ? ಗೋವಿಂದಪುರ ಆಶ್ರಯ ಬಡ. ಎಲ್ಲ ಬಂದು ಮನೆ ನಂಬರ್ ಎಲ್ಲ ಹಾಕ್ಕೊಡ್ತಾರ ID ಕಾರ್ಡಲ್ಲಿ. ನಮ್ಮ ಬಾಡಿಗೆ ಮನೇಲಿ ಇದ್ದು ಒಂದು 4-5 ಅಡ್ರೆಸ್ ಆಗಿದ್ದಾವೆ. ಅವತ್ತಿನ ದಿವಸದಿಂದ ಬೀಗ ಕೊಡೋಕ್ಕಿಂತ ಮುಂಚೆ ನಾನೇ ಬಂದು ಬೀಗ ಓಪನ್ ಮಾಡ್ಕೊಂಡು ರೆಡಿ ಮಾಡಕ್ಕೆ ಶುರು ಮಾಡಿದೆ. ಹಾಂ, ಹೌದು. ಅಲ್ಲಿ ಎಲ್ಲ ನನಗೆ ಬಾಡಿಗೆ ಮನೆ ಹಾಂ. ಗೆಳೆಯರೇ, ಈ ರೋಡ್ ಬಂದು ಶಿವಮೊಗ್ಗದ ಫೇಮಸ್ ಪವಿತ್ರ ಹೃದಯ ಚರ್ಚ್. ಇಲ್ಲಿಂದ ಲೆಫ್ಟ್ಗೆ ಹೋದರೆ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ಗೆ ಹೋಗುತ್ತೆ. ಇಂದ ರೈಟ್ ಸೈಡ್ ಹೋದರೆ BH ರೋಡು, ಬೆಂಗಳೂರು ಟು ಹೊನ್ನಾವರ ರೋಡು. ಆಮೇಲೆ ಬ್ಯೂಟಿಫುಲ್ ಆಗಿ ಮಳೆ ಬರ್ತಾ ಇದೆ. ಇದು ಹರ್ಷ ಕಾಂಪ್ಲೆಕ್ಸು ಆಪೋಸಿಟಲ್ಲಿ. ಇಲ್ಲೇ ಫೈನಾನ್ಸು ಮತ್ತು ಹೀರೋ ಆಟೋಮೊಬೈಲ್ಸ್ ಎಲ್ಲ ಇಲ್ಲೇ ಇದೆ. ಈ BH ರೋಡಲ್ಲೇ ನವಸಂಜೀವಿನಿ ಸ್ಕ್ಯಾನಿಂಗ್ ಸೆಂಟ್ರು, ಮತ್ತು ಅದರಿಂದ ಮುಂದೆ ಹೋದರೆ ಮೀನಾಕ್ಷಿ ಭವನ್ ಹೋಟ್ಲು, ಅದರಿಂದ ಮುಂದೆ ಹೋದರೆ ಅಶೋಕ ಸಂಜೀವಿನಿ ಹಾಸ್ಪಿಟಲು ಎಲ್ಲ BH ರೋಡಲ್ಲೇ ಇರೋದು. ಸ್ಪೆಷಾಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಶಿವಮೊಗ್ಗ ಈಸ್ ಸ್ಮಾರ್ಟ್ ಸಿಟಿ ಅಂಡ್ ಸ್ಮಾಲ್ ಬಿಗ್ಗೆಸ್ಟ್ ಸಿಟಿ. ವೀಕ್ಷಕರೇ, ನೀವಿನ್ನೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾಯಿದ್ರೆ ದಯವಿಟ್ಟು ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಬಟನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆನಂತರ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋನು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋನ ಕಂಟಿನ್ಯೂ ಮಾಡಿ. ನಾನು ಈಗಿರೋ ಪ್ಲೇಸ್ ಯಾವುದು ಅಂದರೆ ನಿಯರ್ ಟು ಹೊಳೆ ಬಸ್ ಸ್ಟಾಪ್. ಇಲ್ಲಿ ಗಾಯತ್ರಿ ಮಾಂಗಲ್ಯ ಮಂದಿರ. ಇಲ್ಲಿ ಮ್ಯಾರೇಜ್ ನಡೀತಾ ಇದ್ದೆ. ಮ್ಯಾರೇಜ್ ಮುಗಿದೋಗಿ ಟೈಮಿಂಗ್ಸ್ ಆಗಿದೆ, ಜನ ಹೊರಗೆ ಬರ್ತಾ ಇದ್ದಾರೆ. ಇಲ್ಲಿಂದ ಪಿಕಪ್ ಇದೆ, ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೆ. ಇದ್ರ ಆಪೋಸಿಟ್ಟೆ ಗ್ಯಾರೇಜ್, ಕಾರ್ ಗ್ಯಾರೇಜ್ ಇದೆ. ಮತ್ತು ಇಲ್ಲಿಂದ BH ರೋಡ್ ಆ್ಯಂಡ್ ಹೊನ್ನಾಳಿ ಲೆಫ್ಟ್ ರೋಡಿಗೆ ಹೋದರೆ ಹೊನ್ನಾಳಿ ರೋಡ್ ಕೂಡ ಜಾಯಿಂಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ಶಾಯಿ ಗಾರ್ಮೆಂಟ್ಸ್ ಸೆಕೆಂಡ್, ಅದು ಕೂಡ ಇಲ್ಲೇ ಇರೋದು. ಶಿವಮೊಗ್ಗದ ಫೇಮಸ್ ನದಿ ತುಂಗಾ ನದಿ, ಮುಂಗಾರು ಮಳೆಯ ಆರ್ಭಟ. 15 ಡೇಸು ಕಂಟಿನ್ಯೂಸ್ ಮಳೆ ಬಂದರೆ ಈ ನದಿ ತುಂಬಿಕೊಂಡು ಹರ್ಕೊಂಡು ಹೋಗೋದನ್ನು ನೋಡೋಕ್ಕೆ 2 ಕಣ್ಣು ಸಾಲದು. ಆ ರೇಂಜಲ್ಲಿ ಹರಿಯುತ್ತಾ ಇರೋ ನದಿ ಇದು. ಇದು ಫುಲ್ಲು ನದಿ ತುಂಬಿದ ಮೇಲೆ ಆಫ್ಟರ್ ಇನ್ನೊಂದು ವಿಡಿಯೋ ಹಾಕ್ತೀನಿ, ಅವಾಗ ನೀವೆಲ್ಲ ವಾಚ್ ಮಾಡಿ. ಓಕೆ ಗೆಳೆಯರೇ, ಇಲ್ಲಿ ವಿಡಿಯೋ ಮುಗಿಸೋ ಟೈಮ್ ಆಯಿತು. ಟೇಕ್ ಕೇರ್, ಬಾಯ್.